ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ. ಮಟನ್ ತಿನ್ನಲ್ಲ ಅನ್ನೋರು ಕೂಡ ಇದು ಒಂದೇ ಒಂದು ತುತ್ತು ನೀವು ಮಟನ್ ಬಿರಿಯಾನಿ ಏನಾದ್ರು ತಿಂದುಬಿಟ್ರೆ ಫಿದಾನೇ ಆಗೋಗ್ತಾರೆ. ಅಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ. ನೋಡೋಣ ಬನ್ನಿ ಹೇಗೆ ಬರುತ್ತೆ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ, ಜಾಸ್ತಿ ಟೈಮ್ ಕೂಡ ವೇಸ್ಟ್ ಮಾಡಿದೆ ಬೇಗನೆ ಮಾಡ್ಕೊಬೋದು. ಯಾವ ರೆಸ್ಟೋರೆಂಟ್ಗೂ ಏನು ಕಡಿಮೆ ಇಲ್ಲ, ಆ ರೀತಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಅರ್ಧ kg ಮಟನ್ ಅಷ್ಟೇ ತೊಗೊಂಡಿದ್ದೀನಿ. 3 ಜನಕ್ಕೆ ಆಗೋಷ್ಟು ಆಗುತ್ತೆ ಅಷ್ಟೇ. ಒಂದು 2 ಸರಿ ಮಟನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಒಂದು ಸರಿ ವಾಶ್ ಮಾಡ್ಕೊಳ್ಳಿ, ಹಂಗೆ ಒಂದು ಸರಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮ್ಯಾರಿನೇಟ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನು ಖಾರ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಾಲ್ಟು, 1 ಕಪ್ ಆಗೋಷ್ಟು ಮೊಸರು ಮತ್ತು ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ಳಿ. ಅರಶಿನ ಸ್ವಲ್ಪ ಕಡಿಮೆ ಹಾಕಿದ್ರೇ ಒಳ್ಳೆಯದು, ಯಾಕೆಂದರೆ ಅರಶಿನ ಜಾಸ್ತಿ ತಿನ್ನಬಾರ್ದು. ಹಾಗಾಗಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ಇಟ್ಟುಬಿಡಿ. ಒಂದು 15 ನಿಮಿಷ ಅಥವಾ ಒಂದು 20 ನಿಮಿಷ ಇಟ್ಬಿಟ್ರೆ ಸಾಕಾಗುತ್ತೆ. ನೀವು ಮಟನ್ ತಂದು ತೊಳೆದ್ಬಿಟ್ಟು ಇಟ್ಬಿಟ್ಟು ಆಮೇಲೆ ನೀವು ಏನೇನು ಐಟಮ್ ಬೇಕೋ ಅದನ್ನು ಜೋಡಿಸ್ಕೊಂಡ್ರೆ ಅಷ್ಟೊತ್ತಿಗೆ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಅದಾದಮೇಲೆ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಮತ್ತು ಒಂದು 2 ಟೇಬಲ್ ಸ್ಪೂನು, 2ರಿಂದ 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಹಾಗಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುತ್ತಿರೋದಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡ್ರೆ. ಆದಷ್ಟು ಹಾಕ್ಕೊಳ್ಳಿ. ಇಲ್ಲ ನಾವು ತುಪ್ಪ ತಿನ್ನೋದೇ ಇಲ್ಲ ಅಂತ ಅಂದಾಗ ನೀವು ಸ್ಕಿಪ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ನಾನು ಪಲಾವ್ ಐಟಮ್ನ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಸ್ಟಾರ್ ಹೂವು, ಪಲಾವ್ ಎಲೆ ಮತ್ತು ಸ್ವಲ್ಪ ಕೇಸರಿ ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸರಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ನಿಮಗೆ ಏನಾದರೂ ಈರುಳ್ಳಿ ಜಾಸ್ತಿ ತಿಂತೀವಿ ಅಂತಂದರೆ ನೀವು ಇನ್ನೂ ಒಂದು ಎಕ್ಸ್ಟ್ರಾನು ಹಾಕ್ಕೊಬೋದು, ನೋ ಪ್ರಾಬ್ಲಮ್. ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಅಥವಾ ಪುದೀನ ಹಾಕ್ಕೊಳ್ಳಿ. ನಾನು ಪುದೀನ ಜಾಸ್ತಿ ಹಾಕಿಲ್ಲ, ಕೊತ್ತಂಬರಿ ಮಾತ್ರ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡು ಅದು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಮಟನ್ನು, ಅದನ್ನು ಹಾಕ್ಕೊಳ್ಳಿ. ಇದು ನೀವು ಮುಂಚೆನೇ ಮ್ಯಾರಿನೇಟ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆ ಅಂತಂದರೆ ನೀವು ಪೇಸ್ಟ್ ಮಾಡಬೇಕಾದ್ರೂ ಸಾಲ್ಟ್ ಹಾಕ್ಕೊಳ್ಳೋದಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಂಗೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಹಿಡಿ. ಅಷ್ಟರಲ್ಲಿ ನಾವು ಮಸಾಲೆ ಏನೇನು ಬೇಕು ಜೋಡಿಸ್ಕೊಂಬಿಡೋಣ. ನೋಡಿ ಇಲ್ಲಿ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 8ರಿಂದ 10 ಮೆಣಸುಕಾಳು ತೊಗೊಂಡಿದ್ದೀನಿ, ಒಂದು 4 ಲವಂಗ, ಒಂದು 2 ಪೀಸಷ್ಟು ಚಕ್ಕೆ, ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಇಲ್ಲಿ ಖಾರ ನೋಡಿಕೊಂಡು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ, ಏಕೆಂದರೆ ನೀವು ಪೆಪ್ಪರು ಹಾಕಿರ್ತೀರ ಮತ್ತು ಖಾರ ಪೌಡರು ಹಾಕಿರ್ತೀರ. ಸೊ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಮ್ಮನೆ ಆಲ್ಮೋಸ್ಟ್ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನಿಲ್ಲಿ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡ್ರೆ ಗ್ರೀನಿಷ್ ಕಲರ್ ಏನಿರುತ್ತೋ ಸೇಮ್ ಹಾಗೆ ಇರುತ್ತೆ. ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕುಕ್ಕರ್ನ ಲಿಡ್ನ ಓಪನ್ ಮಾಡಿಬಿಟ್ಟು ಒಂದು ಸರಿ ತಿರುಗಿಸ್ಕೊಂಡು ಆಮೇಲೆ ನೀವು ರುಬ್ಕೊಂಡಿರೋ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗ್ರೀನಿಶ್ ಹಂಗೆ ಇದೆ ಅಂತ. ಇಲ್ಲಿ ಇವಾಗ ನೀವು ಅದನ್ನು ಪೇಸ್ಟನ್ನ ಪೂರ್ತಿ ಹಾಕ್ಕೊಂಬಿಡಿ. ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಇವಾಗ ನೀವು ನೀರೇನು ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ಅಷ್ಟೊಂದು ರುಚಿ ಚೆನ್ನಾಗಿ ಬರಲ್ಲ.
ಹಂಗಾಗಿ ನೀರೇನು ಹಾಕಲಾರ್ದೆ ಅದು ಹಂಗೇ ಅದರಲ್ಲೇ ನೀರು ಬಿಡುತ್ತಲ್ಲ ಅದಷ್ಟೇ ಸಾಕಾಗಿರುತ್ತೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇಲ್ಲಿಗೆ ಒಂದು 3ರಿಂದ 4 ವಿಷಲ್ನ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ನೀವು ಆದಷ್ಟು ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು. ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ನಾವು ಮೊಸರು ಹಾಕಿರ್ತೀವಿ. ಟೊಮೆಟೊನೂ ಜಾಸ್ತಿ ಆಯಿತು ಅಂತಂದರೆ ಅದು ಬಿರಿಯಾನಿ ಸ್ವಲ್ಪ ಹುಳಿ ಥರ ಅನಿಸುತ್ತೆ. ಸೊ ಹಂಗಾಗಿ ಟೊಮೆಟೊ ಜಾಸ್ತಿ ಹಾಕ್ಕೋಬೇಡಿ. ಮತ್ತು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮೊದಲು ನೀಟಾಗಿ ಅದು ಜಾರಲ್ಲಿ ಕೈಯಲ್ಲೇ ಎಲ್ಲ ಎತ್ಕೊಂಡು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಅದಾದಮೇಲೆ ಇಲ್ಲಿ ಮಾಮೂಲಿ 3 ವಿಷಲ್ ಕೂಗಿಸ್ಕೊಳ್ಳಿ. ಬರೋ ಅಷ್ಟರಲ್ಲಿ ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳಿ. ಒಂದು 3 ವಿಷಲ್ ಆದರೆ ಸಾಕಾಗುತ್ತೆ. ಇಲ್ಲಾಂತಂದರೆ ನೀವು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅದು ಮಟನ್ ಏನಿದೆಯಲ್ಲ ಅದೆಲ್ಲ ಬೆಂದಿದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಮಟನ್ ಬೆಂದಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸರಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ನ ಹಾಕಿಸ್ಕೊಳ್ಳಿ. ಒಂದು 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. 2 ವಿಷಲ್ ಆದಮೇಲೆ ನೋಡಿ, ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಾದಮೇಲೆ ನೀವು ಇಲ್ಲಿ ಒಂದು ಅರ್ಧ ಲೆಮನ್ನ ಹಾಕ್ಕೊಳ್ಳಿ. ಅರ್ಧ ಹಾಕಿದ್ರೆ ಸಾಕಾಗುತ್ತೆ. ಫುಲ್ 1 ಲೆಮನ್ ಹಾಕಬೇಕು ಅನ್ನೋದೇನಿರಲ್ಲ, ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಅಕ್ಕಿ ಏನು ತೊಳೆದು ನೆನೆಸಿಟ್ಕೊಂಡಿರ್ತೀರಲ್ಲ ಆ ಅಕ್ಕಿನ ಹಾಕ್ಕೊಳ್ಳಿ. ಪೂರ್ತಿ ಅಕ್ಕಿ ಎಲ್ಲ ಹಾಕಿಬಿಟ್ಟು ನೀವು ಎಷ್ಟು ಅಕ್ಕಿ ಹಾಕ್ಕೊಂಡಿದ್ರೆ ಅದಕ್ಕೆ ಡಬಲ್ಲು ನೀವು ವಾಟರ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಆವಾಗಲೇ ನೀವು ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಲ್ಲ, ಮತ್ತು ಮಟನ್ನು ಚೆನ್ನಾಗಿ ಬೆಂದಿದೆ, ಹಂಗಾಗಿ ಅಕ್ಕಿ ಎಷ್ಟಿತ್ತು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಮಟನ್ ಇನ್ನು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಅನ್ನೋದಿತ್ತು ಅಂದರೆ ಇನ್ನೊಂದು ಅರ್ಧ ಗ್ಲಾಸು ವಾಟರ್ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ತಿರುಗಿಸಿ ಒಂದು 2 ನಿಮಿಷ ಮುಚ್ಚಿಡಿ. ಹಂಗೇ ವಿಷಲ್ ಏನೂ ಹಾಕ್ಬಾರ್ದು, ಸುಮ್ಮನೆ ಹಂಗೆ ಮುಚ್ಚಿಡಬೇಕು. ನೋಡಿ, ಈ ಥರ ಕುದೀತಾ ಇರಬೇಕು. ಈ ಥರ ಕುದಿ ಬರುವಾಗ ನಾವು ಲಿಡ್ನ ಕ್ಲೋಸ್ ಮಾಡಿದರೆ ಅದು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ. ಇಲ್ಲಾಂತಾರೆ ನಾವು ಡೈರೆಕ್ಟ್ ಹಂಗೆ ಒಂದೇ ಕುದಿ ಬರೋಕ್ಕಿಂತ ಮುಂಚೆನೇ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಒಂದೇ ಕಡೆಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಕುದಿಯೋವರೆಗೂ ಲಿಡ್ನ ಕ್ಲೋಸ್ ಮಾಡ್ದಲೇ ಹಂಗೆ ಬಿಟ್ಬಿಟ್ರೆ ಅದು ನೀಟಾಗಿ ಮಸಾಲೆ ಆಗಿರುತ್ತೆ. ಪೂರ್ತಿ ಎಲ್ಲ ಕಡೆಗೂ ಮಸಾಲೆ ಹಿಡ್ದಿರುತ್ತೆ. ಆವಾಗ ನೀವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಹಾಕಿಸ್ಕೊಳ್ಳಿ, ಸಾಕಾಗುತ್ತೆ. ನಾನಿಲ್ಲಿ ಕರೆಕ್ಟಾಗಿ 2 ವಿಷಲೇ ಹಾಕಿಸ್ಕೊಂಡಿದ್ದೀನಿ. 2 ವಿಷಲ್ ಹಾಕ್ಬಿಟ್ಟು ಅದಾದಮೇಲೆ ನೀವು ವಿಷಲ್ ಆದಮೇಲೆ ಅದು ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. ಅದಾದಮೇಲೆ ಪೂರ್ತಿ ವಿಷಲ್ ಹೋದ್ಮೇಲೆ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಬಿರಿಯಾನಿ. ಸೇಮ್ ರೆಸ್ಟೋರೆಂಟಲ್ಲಿ ನಾವೇನು ದುಡ್ಡು ಕೊಟ್ಟು ತಿಂತೀವಲ್ಲ, ಸೇಮ್ ಅದೇ ಬಿರಿಯಾನಿ ತಿನ್ಬೋದು. ಕೆಲವೊಮ್ಮೆ ರೆಸ್ಟೋರೆಂಟಲ್ಲೂ ನಾವು ಈ ಥರ ಏನಾದ್ರು ಹೋದಾಗ ಕೆಲವೊಂದು ಕಡೆ ಟೇಸ್ಟ್ ಚೆನ್ನಾಗಿರುತ್ತೆ, ಕೆಲವೊಂದು ಕಡೆ ಟೇಸ್ಟ್ ಚೆನ್ನಾಗಿರಲ್ಲ, ಆ ಥರ ಆಗುತ್ತೆ. ಬಟ್ ನಾವು ಮನೇಲೇ ಮಾಡ್ಕೊಂಡಾಗ ನಮಗೆ ಹೆಂಗೆ ಬೇಕೋ ಅಷ್ಟೇ ಖಾರ, ಅಷ್ಟೇ ಉಪ್ಪು, ಸಾಲ್ಟ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೊಬೋದು. ನೀವು ಯಾವಾಗಲೂ ಮನೆಯಲ್ಲೇ ಟ್ರೈ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಿರಿಯಾನಿ. ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನಾನು ಬಿರಿಯಾನಿ ಮಟನ್ ಬಿರಿಯಾನಿ ಅಷ್ಟೊಂದು ತಿನ್ನಲ್ಲ. ನಾನು ಇದು ಫಸ್ಟ್ ಟ್ರೈ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಅದು ಮಟನ್ ಪೀಸ್ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿತ್ತು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡೋದನ್ನು ಮರಿಬೇಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಪದೇ ಪದೇ ಅದನ್ನೇ ಕೇಳ್ತಾನೆ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಆಲ್.